ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಕನ್ನಡ ಡಿಫೆನ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ. ಭಾರತೀಯ ವಾಯುಪಡೆಯ ಯುದ್ಧ ವಿಮಾನಗಳ ಸಾಮರ್ಥ್ಯವನ್ನು ಮತ್ತಷ್ಟು ಬಲಪಡಿಸುವ ಮಹತ್ವದ ಹೆಜ್ಜೆಯಾಗಿ ಭಾರತೀಯ ವಾಯುಪಡೆ ತನ್ನ ಪ್ರಮುಖ ಸುಖೋಯ್ ಸು-30 MKI ಯುದ್ಧ ವಿಮಾನಗಳಿಗೆ ಅತ್ಯಾಧುನಿಕ ಟ್ಯಾಲಿಸ್ಮನ್ ಏರ್ಬೋರ್ನ್ ಡಿಫೆನ್ಸ್ ಸೂಟ್ ಅಥವಾ ಟಾಲಿಸ್ಮಾನ್ ADS ಅನ್ನು ಅಳವಡಿಸಲು ಮುಂದಾಗಿದೆ. ಮಾಹಿತಿಗಳ ಪ್ರಕಾರ ಈ ಅತ್ಯಾಧುನಿಕ ಎಲೆಕ್ಟ್ರಾನಿಕ್ ವಾರ್ಫೇರ್ ವ್ಯವಸ್ಥೆಯನ್ನು ಸುಖೋಯ್ ಸು-30 MKI ಯುದ್ಧ ವಿಮಾನಗಳಲ್ಲಿ ಅಳವಡಿಸುವ ಪ್ರಕ್ರಿಯೆ ಈಗಾಗಲೇ ಆರಂಭಗೊಂಡಿದ್ದು 2026ರ ಕೊನೆಯ ಭಾಗದಲ್ಲಿ ಭಾರತೀಯ ವಾಯುಪಡೆಯ ಅಧಿಕೃತ ಪರೀಕ್ಷೆಗಳು ನಡೆಯಲಿವೆ. ಗಮನಾರ್ಹ ಸಂಗತಿ ಏನೆಂದರೆ ಟ್ಯಾಲಿಸ್ಮನ್ ವ್ಯವಸ್ಥೆಯನ್ನು ಈಗಾಗಲೇ ಭಾರತೀಯ ನೌಕಾಪಡೆಯ MiG-29K ಯುದ್ಧ ವಿಮಾನಗಳಲ್ಲಿ ಬಳಸಲಾಗುತ್ತಿದೆ. ಇದೀಗ ಅದೇ ತಂತ್ರಜ್ಞಾನವನ್ನು ಭಾರತೀಯ ವಾಯುಪಡೆಯ ಯುದ್ಧ ವಿಮಾನಗಳಿಗೂ ವಿಸ್ತರಿಸಲಾಗುತ್ತಿದೆ. ಇದರ ಜೊತೆಗೆ ದೇಶೀಯವಾಗಿ ಅಭಿವೃದ್ಧಿಪಡಿಸಲಾದ LCA ತೇಜಸ್ MK-1A ಹಾಗೂ ಜಾಗ್ವಾರ್ ಸ್ಟ್ರೈಕ್ ವಿಮಾನಗಳಲ್ಲಿಯೂ ಈ ವ್ಯವಸ್ಥೆಯನ್ನು ಅಳವಡಿಸಬಹುದೇ ಎಂಬ ಬಗ್ಗೆ ಅಧಿಕಾರಿಗಳು ಅಧ್ಯಯನ ನಡೆಸುತ್ತಿದ್ದಾರೆ. ಹಾಗಾದರೆ ಈ ಟ್ಯಾಲಿಸ್ಮ್ಯಾನ್ ADSನ ವಿಶೇಷತೆ ಏನು? ಸರಳವಾಗಿ ಹೇಳುವುದಾದರೆ ಇದು ಯುದ್ಧ ವಿಮಾನದ ಸುತ್ತಲೂ ಕಾಣದ ಒಂದು ಎಲೆಕ್ಟ್ರಾನಿಕ್ ರಕ್ಷಣಾ ಕವಚವನ್ನು ನಿರ್ಮಿಸುತ್ತದೆ. ಶತ್ರುಗಳ ಕ್ಷಿಪಣಿಗಳು ಯಾವುದೇ ದಿಕ್ಕಿನಿಂದ ಬಂದರೂ ಅವುಗಳನ್ನು ಪತ್ತೆ ಹಚ್ಚಿ ತಕ್ಷಣವೇ ಪ್ರತಿಕ್ರಿಯೆ ನೀಡುವ ಸಾಮರ್ಥ್ಯ ಇದಕ್ಕಿದೆ. ಈ ವ್ಯವಸ್ಥೆ ಏರ್ ಟು ಏರ್ ಮತ್ತು ಸರ್ಫೇಸ್ ಟು ಏರ್ ಕ್ಷಿಪಣಿಗಳ ವಿರುದ್ಧ ಸಂಪೂರ್ಣ ರಕ್ಷಣೆಯನ್ನು ಒದಗಿಸುತ್ತದೆ. ಶತ್ರು ಕ್ಷಿಪಣಿಗಳು ಆಕ್ಟಿವ್ ರೆಡಾರ್, ಸೆಮಿ ಆಕ್ಟಿವ್ ರೆಡಾರ್, ಇನ್ಫ್ರಾರೆಡ್ ಅಥವಾ ಎಲೆಕ್ಟ್ರೋ ಆಪ್ಟಿಕಲ್ ಮಾರ್ಗದರ್ಶನದ ವ್ಯವಸ್ಥೆಗಳನ್ನು ಬಳಸುತ್ತಿದ್ದರೂ ಸಹ ಟ್ಯಾಲಿಸ್ಮನ್ ಅವುಗಳ ಪರಿಣಾಮವನ್ನು ನಿಷ್ಕ್ರಿಯಗೊಳಿಸಬಲ್ಲದು. ಅಷ್ಟೇ ಅಲ್ಲ, ಕಮಾಂಡ್ ಗೈಡೆಡ್ ಕ್ಷಿಪಣಿಗಳನ್ನು ಇದು ಎದುರಿಸಬಲ್ಲದು. ಜೊತೆಗೆ ಮಿತ್ರ ರಾಷ್ಟ್ರಗಳ ವಿಮಾನಗಳು ಅಥವಾ ಭೂ ಆಧಾರಿತ ವಾಯುರಕ್ಷಣಾ ವ್ಯವಸ್ಥೆಗಳಿಂದ ಸಂಭವಿಸಬಹುದಾದ ತಪ್ಪಾದ ಫ್ರೆಂಡ್ಲಿ ಫೈರ್ ದಾಳಿಗಳನ್ನು ತಡೆಯುವ ಸಾಮರ್ಥ್ಯವೂ ಇದಕ್ಕಿದೆ. ಟ್ಯಾಲಿಸ್ಮನ್ ADSನ ಅತ್ಯಂತ ದೊಡ್ಡ ಪ್ರಯೋಜನವೆಂದರೆ ಇದು ಸಂಪೂರ್ಣವಾಗಿ ಸ್ವಯಂಚಾಲಿತವಾಗಿ ಕಾರ್ಯನಿರ್ವಹಿಸುತ್ತದೆ. ಅಂದರೆ ಪೈಲಟ್ ತನ್ನ ಗಮನವನ್ನು ಯುದ್ಧ ವಿಮಾನದ ಹಾರಾಟ ಮತ್ತು ಯುದ್ಧ ಕಾರ್ಯಾಚರಣೆಗಳ ಮೇಲೆ ಮಾತ್ರ ಕೇಂದ್ರೀಕರಿಸಬಹುದು. ಕ್ಷಿಪಣಿ ರಕ್ಷಣಾ ಕ್ರಮಗಳನ್ನು ಪ್ರತ್ಯೇಕವಾಗಿ ನಿರ್ವಹಿಸುವ ಅಗತ್ಯವಿರುವುದಿಲ್ಲ. ಇನ್ನೊಂದು ವಿಶೇಷ ಅಂಶವೆಂದರೆ ಈ ವ್ಯವಸ್ಥೆ ಒಂದೇ ಸಮಯದಲ್ಲಿ ಅನೇಕ ಶತ್ರು ರೆಡಾರ್ ಸಂಕೇತಗಳನ್ನು ಜಾಮ್ ಮಾಡಬಲ್ಲದು. ಎದುರಾಳಿಗಳಿಂದ ಎಷ್ಟೇ ಬೆದರಿಕೆಗಳು ಬಂದರೂ ಅವುಗಳನ್ನು ಸಮರ್ಥವಾಗಿ ನಿಭಾಯಿಸುವ ಸಾಮರ್ಥ್ಯ ಇದಕ್ಕಿದೆ. ಅದಕ್ಕಿಂತ ಮುಖ್ಯವಾಗಿ ಟ್ಯಾಲಿಸ್ಮನ್ ತನ್ನದೇ ಆದ ಯಾವುದೇ ರೇಡಿಯೇಷನ್ ಅಥವಾ ಎಲೆಕ್ಟ್ರಾನಿಕ್ ಸಿಗ್ನಲ್ ಅನ್ನು ಹೊರಬಿಡುವುದಿಲ್ಲ. ಇದರಿಂದ ಯುದ್ಧ ವಿಮಾನವು ಶತ್ರುಗಳ ರೆಡಾರ್ಗಳಿಗೆ ಸುಲಭವಾಗಿ ಸಿಕ್ಕಿ ಬೀಳುವುದಿಲ್ಲ. ಜೊತೆಗೆ ಯುದ್ಧ ವಿಮಾನದಲ್ಲಿರುವ ಇತರೆ ಎಲೆಕ್ಟ್ರಾನಿಕ್ ವ್ಯವಸ್ಥೆಗಳ ಕಾರ್ಯಕ್ಷಮತೆಯ ಮೇಲೂ ಯಾವುದೇ ಪರಿಣಾಮವನ್ನು ಬೀರುವುದಿಲ್ಲ. ಈ ವ್ಯವಸ್ಥೆಯ ರಕ್ಷಣಾ ವಲಯವು ಕೇವಲ ಒಂದು ವಿಮಾನಕ್ಕೆ ಮಾತ್ರ ಸೀಮಿತವಾಗಿರುವುದಿಲ್ಲ. ಅದರ ಸಮೀಪದಲ್ಲಿ ಹಾರುತ್ತಿರುವ ಇತರ ಮಿತ್ರ ವಿಮಾನಗಳಿಗೂ ರಕ್ಷಣೆಯನ್ನು ಒದಗಿಸುತ್ತದೆ. ಇದರಿಂದ ಯುದ್ಧ ಕಾರ್ಯಾಚರಣೆಗಳ ವೇಳೆ ಸಂಪೂರ್ಣ ಫಾರ್ಮೇಷನ್ನ ಸುರಕ್ಷತೆ ಹೆಚ್ಚುತ್ತದೆ. Shark and Fox Mission 4 is mission accomplished. All aircraft safe. We are heading for home. ಮೂಲತಃ ಈ ಟ್ಯಾಲಿಸ್ಮನ್ ವ್ಯವಸ್ಥೆಯನ್ನು ಬೆಲಾರಸ್ ಮೂಲದ ಡಿಫೆನ್ಸ್ ಇನಿಷಿಯೇಟಿವ್ ಅಥವಾ DI ಕಂಪನಿ ಅಭಿವೃದ್ಧಿಪಡಿಸಿತ್ತು. ಅದರ ನಂತರ ಭಾರತದ ವಿಶೇಷ ಕಾರ್ಯಾಚರಣೆಯ ಅಗತ್ಯಗಳಿಗೆ ಅನುಗುಣವಾಗಿ ಇದನ್ನು ಕಸ್ಟಮೈಸ್ ಮಾಡಲಾಗಿದೆ. ಸಂಪೂರ್ಣ ಹೊಸ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸುವ ಬದಲು ಭಾರತ ಈಗ ಇದರ ನಿರ್ವಹಣೆ ಹಾಗೂ ಹಂತ ಹಂತವಾಗಿ ದೇಶೀಯ ಉತ್ಪಾದನೆಗಾಗಿ ಅಗತ್ಯ ಮೂಲಸೌಕರ್ಯವನ್ನು ನಿರ್ಮಿಸುತ್ತಿದೆ. ಇದು ಆತ್ಮನಿರ್ಭರ ಭಾರತದ ಯೋಜನೆಗೆ ದೊಡ್ಡ ಉತ್ತೇಜನವನ್ನು ನೀಡಲಿದ್ದು ದೇಶೀಯ ರಕ್ಷಣಾ ಉತ್ಪಾದನಾ ಸಾಮರ್ಥ್ಯವನ್ನು ಬಲಪಡಿಸುವುದರ ಜೊತೆಗೆ ಅತ್ಯಗತ್ಯ ತಂತ್ರಜ್ಞಾನವನ್ನು ವೇಗವಾಗಿ ಪಡೆದುಕೊಳ್ಳಲು ಸಹಾಯ ಮಾಡಲಿದೆ. ಸುಖೋಯ್ ಸು-30 MKI ಯುದ್ಧ ವಿಮಾನಗಳಿಗಾಗಿ ನಡೆಯುತ್ತಿರುವ ಸೂಪರ್ ಸುಖೋಯ್ ಆಧುನೀಕರಣ ಯೋಜನೆಯ
ಪ್ರಮುಖ ಭಾಗವಾಗಿಯೂ ಈ ಟ್ಯಾಲಿಸ್ಮನ್ ADS ಕಾರ್ಯನಿರ್ವಹಿಸಲಿದೆ. ಪ್ರಸ್ತುತ ಭಾರತೀಯ ವಾಯುಪಡೆ 260ಕ್ಕೂ ಹೆಚ್ಚು ಸುಖೋಯ್ Su-30 MKI ಯುದ್ಧ ವಿಮಾನಗಳನ್ನು ಹೊಂದಿದೆ. ಈ ಹೊಸ ವ್ಯವಸ್ಥೆಯ ಅಳವಡಿಕೆಯಿಂದ ಮುಂದಿನ ಹಲವು ವರ್ಷಗಳವರೆಗೆ ಈ ಯುದ್ಧ ವಿಮಾನಗಳ ಯುದ್ಧ ಸಾಮರ್ಥ್ಯ ಮತ್ತು ಕಾರ್ಯಾಚರಣೆಯ ಪ್ರಾಮುಖ್ಯತೆ ಉಳಿಯಲಿದೆ. ಒಮ್ಮೆ ಟ್ಯಾಲಿಸ್ಮನ್ ADS ಯಶಸ್ವಿಯಾಗಿ ಅಳವಡಿಕೆಯಾದರೆ ಅತ್ಯಂತ ಬಲಿಷ್ಠ ವಾಯುರಕ್ಷಣಾ ವ್ಯವಸ್ಥೆಗಳಿರುವ ಪ್ರದೇಶಗಳಲ್ಲಿಯೂ ಭಾರತೀಯ ಯುದ್ಧ ವಿಮಾನಗಳ ಬದುಕುಳಿಯುವ ಸಾಧ್ಯತೆ ಗಣನೀಯವಾಗಿ ಹೆಚ್ಚಲಿದೆ. ವಿಶೇಷವಾಗಿ ಚೀನಾ ಮತ್ತು ಪಾಕಿಸ್ತಾನದಂತಹ ಪ್ರಾದೇಶಿಕ ಎದುರಾಳಿಗಳು ಹೊಂದಿರುವ ಅತ್ಯಾಧುನಿಕ ವಾಯುರಕ್ಷಣಾ ಜಾಲಗಳ ವಿರುದ್ಧ ಇದು ಅತ್ಯಂತ ಪರಿಣಾಮಕಾರಿ ಪ್ರತಿರಕ್ಷಣಾ ವ್ಯವಸ್ಥೆಯಾಗಿ ಕಾರ್ಯನಿರ್ವಹಿಸಲಿದೆ. ಒಟ್ಟಾರೆಯಾಗಿ ಹೇಳುವುದಾದರೆ ಸುಖೋಯ್ Su-30 MKI ಯುದ್ಧ ವಿಮಾನಗಳಿಗೆ ಟ್ಯಾಲಿಸ್ಮನ್ ADS ಅಳವಡಿಕೆ ಭಾರತೀಯ ವಾಯುಪಡೆಯ ಎಲೆಕ್ಟ್ರಾನಿಕ್ ವಾರ್ಫೇರ್ ಸಾಮರ್ಥ್ಯದಲ್ಲಿ ಒಂದು ದೊಡ್ಡ ಮೈಲುಗಲ್ಲಾಗಲಿದೆ. ಇದೇ ತಂತ್ರಜ್ಞಾನ ಮುಂದಿನ ದಿನಗಳಲ್ಲಿ ತೇಜಸ್ MK-1A ಹಾಗೂ ಇತರ ಆಧುನೀಕರಿಸಲಾದ ಯುದ್ಧ ವಿಮಾನಗಳಿಗೂ ವಿಸ್ತರಿಸುವ ಸಾಧ್ಯತೆ ಇದ್ದು ಭಾರತೀಯ ವಾಯುಪಡೆಯ ಭವಿಷ್ಯದ ಯುದ್ಧ ಸಿದ್ಧತೆಯನ್ನು ಮತ್ತಷ್ಟು ಬಲಪಡಿಸಲಿದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.